ಯಜಮಾನ್ರು ಇವತ್ತು ನನಗೋಸ್ಕರ ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ರು. ಏನ್ ಅಡ್ಗೆ ಮಾಡಿದ್ದೀರಾ ಅಂತ ಕೇಳಿದಕ್ಕೆ ನೀನು ಸ್ವಲ್ಪ ಬೇಗ ಬಂದಿದ್ಯಾ, ನಾನು ಅಡ್ಗೆನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ನಿಮಗೆ ನಾನು ಪಾತ್ರೆ ತೊಳ್ಕೊಡ್ತೀನಿ, ನೀವ್ ಏನ್ ಅಡ್ಗೆ ಮಾಡ್ಬೇಕು ಅಂತಿದ್ದೀರಾ ಮಾಡ್ಕೊಳ್ಳಿ, ನಾನು ಸ್ನಾನ ಮುಗಿಸ್ಕೊ ಬರ್ತೀನಿ ಅಂತ ಹೇಳಿ ಸ್ನಾನಕ್ಕೆ ಹೋದೆ. ಇವತ್ತು ಇವರು ನನಗೋಸ್ಕರ ಪನ್ನೀರ್ ಪಲಾವ್ ಮಾಡ್ತಾ ಇದ್ದಾರೆ. ಪನ್ನೀರ್ ಪಲಾವ್ ಹೇಗ್ ಮಾಡೋದು ಅಂದ್ರೆ, ರೀ ಯಜಮಾನ್ರೆ ನೀವ್ ಹೇಳ್ತೀರಾ ಅಥವಾ ನಾನೇ ಹೇಳೋದಾ ಹೇಗ್ ಮಾಡೋದು ಅಂತ? ನಾನು ತಾನೇ ಮಾಡಿರೋದು, ಹಾಗಿದ್ರೆ ನಾನೇ ಹೇಳ್ತೀನಿ. ಮೊದಲು ಆಯಿಲ್ ಹಾಕಿ ಪಲಾವ್ ಎಲೆ, ಲವಂಗ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಾದ್ಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಇದ್ರೆ ಪುದೀನ, ಜೊತೆಗೆ ಪನ್ನೀರು ಕೂಡ ಹಾಕಿ, ತರಕಾರಿಗಳಿದ್ರೆ ತರಕಾರಿ, ನಾನು ಕಡಲೆಕಾಳು ಯೂಸ್ ಮಾಡಿದ್ದೀನಿ, ಕಡಲೆಕಾಳು ಹಾಕಿ, ಮತ್ತು ಬಿರಿಯಾನಿ ಪೌಡ್ರು ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಓಕೆ. ಜೊತೆಗೆ ಲಾಸ್ಟಿಗೆ ತುಪ್ಪ ಹಾಕಿ ಕುಕ್ಕರ್ ಮುಚ್ಚಿದ್ರೆ ಮುಗೀತು, ರೆಡಿ ಆಯಿತು. ರೆಡಿ ಆದಮೇಲೆ ಮೇಡಮ್ ಅವರು ಸ್ನಾನ ಮಾಡ್ಕೊಬಂದು ಪಲಾವ್ ಜೊತೆ ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಪಲಾವ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಲಿ, ಉಪ್ಪು ಹಾಕೇ ಇಲ್ಲ ಅಂತ ಕಮೆಂಟ್ ನಲ್ಲಿ ಹಾಕಕ್ ಹೋಗ್ಬೇಡಿ. ಪನ್ನೀರ್ ಪಲಾವ್ ನೋಡಕ್ ಅಷ್ಟೇ ಅಲ್ಲ, ತಿನ್ನೋಕ್ಕೂ ಕೂಡ